ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸಿಎಂ ಅವರು ಸಲ್ಲಿಕೆ ಮಾಡಿದಂಥ ಅರ್ಜಿ ವಜಾಗಿದೆ. ನಮ್ಮ ಜೊತೆ ಟಿ.ಜೆ. ಅಬ್ರಾಮ್ ಪರ ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರಿಂದ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಪರವಾಗಿ ಆದೇಶ ಬಂದಿರುವಂಥ ಸರ್, ಏನು ಹೇಳ್ತೀರಿ ಸರ್? ಅರ್ಜಿದಾರರು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿ ವಜಾಗೊಂಡಿದೆ, ಆಯ್ತಲ್ಲ. ನೋಡಿ, ಆದೇಶದ ಕೆಲವೊಂದಷ್ಟು ಅಂಶಗಳೇನೆಂದರೆ, ನಾವೇನು ಈ ಅನುಮೋದನೆಯನ್ನು ಪಡೆದುಕೊಂಡಿದ್ವಿ ರಾಜ್ಯಪಾಲರಿಂದ, ಗೌರವಾನ್ವಿತ ರಾಜ್ಯಪಾಲರಿಂದ, ಆ ಅನುಮೋದನೆ ನ್ಯಾಯಬದ್ಧವಾಗಿದೆ ಅನ್ನೋದು ಒಂದು. ಎರಡನೇದಾಗಿ ಈ ಒಂದು ಫಿರ್ಯಾದಿನಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅವು ತನಿಖೆಯಾಗಿಯೇ ತೀರಬೇಕು, ತನಿಖೆ ಮಾಡಲಿಕ್ಕೆ ಅದು ಸೂಕ್ತವಾದ ಒಂದು ಪ್ರಕರಣ ಅಂತ ಹೇಳಿ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಈಗ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ ಈಗ ವಿಚಾರಣೆಯನ್ನ ಮುಂದುವರಿಸಲಿಕ್ಕೆ. ಯಾವುದೇ ಪ್ರಾಥಮಿಕ ತನಿಖೆ ಆಗದೆ ಖಾಸಗಿ ವ್ಯಕ್ತಿ ಕೊಟ್ಟಂತ ದೂರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಆರಂಭದಲ್ಲಿ. ನೋಡಿ, ಖಾಸಗಿ ವ್ಯಕ್ತಿಗಳು ದೂರು ಕೊಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಜಿದಾರರ ಪರ ವಕೀಲರು ವಾದ ಮಾಡಿದ್ರು. ನಾವಿದಕ್ಕೆ ತಕರಾರನ್ನ ಸಲ್ಲಿಸಿದ್ವಿ. ಖಾಸಗಿ ವ್ಯಕ್ತಿಗಳು ಕೂಡ ದೂರನ್ನು ಸಲ್ಲಿಸಬಹುದು ಜನಪ್ರತಿನಿಧಿಗಳ ವಿರುದ್ಧ ಅಂತ ಮಾನ್ಯ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಸರ್, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇದ್ದಂತಷ್ಟೇ ಕೂಡ ಒಕ್ಕಟಾಗಿರುವಂತದ್ದು ನಾಳೆ ಹೇಗಾಗುತ್ತೆ ಸರ್ ಅಲ್ಲಿ ಜನಪ್ರತಿನಿಧಿ? ಈಗ ಈ ತಕ್ಷಣಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಯಾವುದೇ ಅಡೆತಡೆ ಇಲ್ಲದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಖಂಡಿತ ಮುಂದುವರಿಬಹುದು ಫಿರ್ಯಾದುಗಳ ಮೇಲೆ ಅಂತ ಹೇಳ್ತೀನಿ ನಾನು. ಇದಿಷ್ಟು ಟಿ.ಜೆ. ಅಬ್ರಾಮ್ ಅವರ ಪರ ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.